ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ. ಇವತ್ತು ನಾವು ಮಾತಾಡ್ತಿರೋ ವಿಷಯ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂದ್ರೆ IVF. ನಮ್ಮ ಹತ್ರ IVF ಸಂಪೂರ್ಣ ಮಾಹಿತಿ ಅಂತ ಒಂದು ಮೂಲ ಇದೆ. ಇದರ ಆಧಾರದ ಮೇಲೆ ಸ್ವಲ್ಪ ಆಳವಾಗಿ ತಿಳಿಯೋಣ. ಅಂದ್ರೆ ಈ ದೇಹದ ಹೊರಗೆ ಫಲೀಕರಣ ಅನ್ನೋದು ಕೇಳಿರ್ತೀವಿ, ಆದ್ರೆ ಅದರ ಒಳಗಿನ ಹಂತಗಳು ಅದು ಹೇಗೆ ನಡೆಯುತ್ತೆ ಅಂತ ನೋಡೋಣ. ಖಂಡಿತ. IVF ಅಂದ್ರೆ ತುಂಬಾ ಸರಳವಾಗಿ ಹೇಳೋದಾದ್ರೆ ಲ್ಯಾಬ್ನಲ್ಲಿ ಅಂಡಾಣು ಮತ್ತೆ ವೀರ್ಯಾಣು ಸೇರಿಸಿ ಭ್ರೂಣ ಆಗೋ ಹಾಗೆ ಮಾಡೋದು. ಆಕ್ಚುಲಿ ಇನ್ವಿಟ್ರೋ ಅಂದ್ರೆ ಲ್ಯಾಟಿನ್ನಲ್ಲಿ ಗಾಜಿನ ಪಾತ್ರೆಯಲ್ಲಿ ಅಂತ ಅರ್ಥ. ಅದಕ್ಕೆ ಹಾಗೆ ಕರೆಯೋದು. ಓ, ಗಾಜಿನ ಪಾತ್ರೆಯಲ್ಲಿ. ಇಂಟ್ರೆಸ್ಟಿಂಗ್. ಸರಿ, ಹಾಗಿದ್ರೆ ಇದರ ಪ್ರಾಸೆಸ್ ಅಂದ್ರೆ ಹಂತಗಳು ಹೇಗಿರುತ್ತೆ? ಇದರಲ್ಲಿ ಕೆಲವು ಮುಖ್ಯವಾದ ಸ್ಟೆಪ್ಸ್ ಇವೆ. ಮೊದಲನೇದಾಗಿ ಅಂಡಾಶಯಗಳನ್ನ ಉತ್ತೇಜಿಸೋದು. ಅಂದ್ರೆ ನಾರ್ಮಲ್ ಆಗಿ ಒಂದೇ ಅಂಡಾಣು ಬರುತ್ತಲ್ಲ, ಇಲ್ಲಿ ಹೆಚ್ಚು ಬರೋ ಹಾಗೆ ಮಾಡ್ತಾರೆ. ಓ ಹೌದಾ, ಇದಕ್ಕೆ ಅಂಡೋತ್ಪತ್ತಿ ಪ್ರಚೋದನೆ ಅಂತಾರ? ಹೌದು, ಓವ್ಯುಲೇಷನ್ ಇಂಡಕ್ಷನ್. ಇಲ್ಲಿ ಬರೀ ನಂಬರ್ ಅಷ್ಟೇ ಮುಖ್ಯನಾ ಅಥವಾ ಆ ಅಂಡಾಣುಗಳ ಕ್ವಾಲಿಟಿ ಕೂಡ ಮುಖ್ಯ ಆಗುತ್ತಾ? ಒಳ್ಳೆ ಪಾಯಿಂಟ್ ಕೇಳಿದ್ರಿ. ಬರೀ ನಂಬರ್ ಅಲ್ಲ, ಗುಣಮಟ್ಟ ಬಾಳನೇ ಮುಖ್ಯ. ಯಾಕಂದ್ರೆ ನಮ್ಗೆ ಬೇಕಾಗಿರೋದು ಪ್ರೌಢ ಆರೋಗ್ಯಕರ ಅಂಡಾಣುಗಳು. ಅದಕ್ಕೆ ಪೇಷಂಟ್ ವಯಸ್ಸು, ಅವರ ಅಂಡಾಶಯದ ಕೆಪಾಸಿಟಿ ಇದೆಲ್ಲ ನೋಡಿ ಟ್ರೀಟ್ಮೆಂಟ್ ಕೊಡ್ತಾರೆ. ಈ ಸ್ಟೆಪ್ ಸಕ್ಸಸ್ ಆದ್ರೇನೆ ಮುಂದಿನ ಹಂತಗಳು ಸಲೀಸಾಗುವುದು. ಸರಿ, ಹಾಗಾದ್ರೆ ಆ ಅಂಡಾಣುಗಳನ್ನ ಹೇಗೆ ತೆಗಿತಾರೆ? ಅಂದ್ರೆ ನೆಕ್ಸ್ಟ್ ಸ್ಟೆಪ್. ಅದಕ್ಕೆ ಅಂಡಾಣು ಸಂಗ್ರಹ ಅಂತಾರೆ. ಒಂದು ಸಣ್ಣ ಪ್ರೊಸೀಜರ್ ಅದು. ಅಲ್ಟ್ರಾಸೌಂಡ್ ಗೈಡೆನ್ಸಲ್ಲಿ ಅಂಡಾಣುಗಳನ್ನ ಹೊರಗೆ ತೆಗಿತಾರೆ. ಓಕೆ, ಅದಾದ್ಮೇಲೆ ಲ್ಯಾಬನ ಕೆಲಸ ಶುರು ಅಲ್ವಾ? ಅಲ್ಲಿ ಫಲೀಕರಣ ಹೇಗ್ ಮಾಡ್ತಾರೆ? ಹೌದು, ಲ್ಯಾಬ್ನಲ್ಲಿ ಆ ತೆಗ್ದ ಅಂಡಾಣುಗಳನ್ನ ಸಂಗ್ರಹಿಸಿದ ವೀರ್ಯಾಣು ಜೊತೆ ಸೇರಿಸ್ತಾರೆ. ಇದರಲ್ಲಿ ಎರಡು ಮುಖ್ಯ ವಿಧಾನಗಳಿವೆ. ಒಂದು ಸಾಂಪ್ರದಾಯಿಕ IVF, ಅಂದ್ರೆ ಎರಡನ್ನೂ ಒಂದೇ ಡಿಶ್ನಲ್ಲಿ ಹಾಕಿ ತಾವಾಗೇ ಫಲೀಕರಣ ಆಗೋಗ್ಬಿಡೋದು. ಇನ್ನೊಂದು ಇಂಟ್ರಾಸೈಟೋಪ್ಲಾಸ್ಮಿಕ್ ಸ್ಪರ್ಮ್ ಇಂಜೆಕ್ಷನ್, ICSI ಅಂತ. ICSI ಅದು ಯಾವಾಗ ಬಳಸ್ತಾರೆ? ಈಗ ವೀರ್ಯಾಣುಗಳ ಸಂಖ್ಯೆ ಕಮ್ಮಿ ಇದ್ರೆ ಅಥವಾ ಅವುಗಳ ಚಲನೆ ಸರಿಯಿಲ್ಲ ಅಂದ್ರೆ ಅಥವಾ ಮೊದಲು IVF ಫೇಲ್ ಆಗಿದ್ರೆ ICSI ಮಾಡ್ತಾರೆ. ಇದರಲ್ಲಿ ಒಂದೇ ಒಂದು ಆರೋಗ್ಯಕರ ವೀರ್ಯಾಣುವನ್ನ ಸೆಲೆಕ್ಟ್ ಮಾಡಿ ಅದನ್ನ ನೇರವಾಗಿ ಅಂಡಾಣು ಒಳಗಡೆ ಇಂಜೆಕ್ಟ್ ಮಾಡ್ತಾರೆ. ಓ, ಇದು ತುಂಬಾ ನಿಖರವಾದ ಪ್ರಕ್ರಿಯೆ ಇದ್ದ ಹಾಗಿದೆಯಲ್ಲ. ಹೌದು, ಇದು ವಿಶೇಷವಾಗಿ ಪುರುಷ ಬಂಜೆತನ ಸಮಸ್ಯೆ ಇದ್ದವರಿಗೆ ದೊಡ್ಡ ವರದಾನ ಆಗಿದೆ. ಸರಿ, ಫಲೀಕರಣ ಆಯ್ತು. ಆಮೇಲೆ ಭ್ರೂಣ ಆಗುತ್ತೆ. ಅದನ್ನ ತಕ್ಷಣ ಗರ್ಭಕೋಶಕ್ಕೆ ಟ್ರಾನ್ಸ್ಫರ್ ಮಾಡಲ್ವಾ? ಇಲ್ಲ, ತಕ್ಷಣ ಅಲ್ಲ. ಫಲೀಕರಣ ಆದ್ಮೇಲೆ ಅದು ವಿಭಜನೆಯಾಗಿ ಭ್ರೂಣ ಆಗುತ್ತಲ್ಲ, ಅದನ್ನ ಲ್ಯಾಬ್ನಲ್ಲಿ ಕೆಲವು ದಿನ ಬೆಳೆಸ್ತೀವಿ. ಅದಕ್ಕೆ ಭ್ರೂಣ ಕೃಷಿ ಅಥವಾ ಎಂಬ್ರಿಯೋ ಕಲ್ಚರ್ ಅಂತಾರೆ. ಎಷ್ಟು ದಿನ? ಸಾಮಾನ್ಯವಾಗಿ 3 ರಿಂದ 5 ದಿನಗಳು. ಈ ಟೈಮಲ್ಲಿ ಆ ಭ್ರೂಣ ಹೇಗೆ ಬೆಳೀತಿದೆ ಅಂತ ನೋಡ್ತಾರೆ. 5ನೇ ದಿನಕ್ಕೆ ಅದು ಬ್ಲಾಸ್ಟೋಸಿಸ್ಟ್ ಅನ್ನೋ ಹಂತ ತಲುಪುತ್ತೆ. ಈ ಹಂತದ ಭ್ರೂಣವನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ಯಾಕೆ ಹಾಗೆ? ಯಾಕಂದ್ರೆ ಬ್ಲಾಸ್ಟೋಸಿಸ್ಟ್ ಹಂತದಲ್ಲಿ ಭ್ರೂಣ ಗರ್ಭಕೋಶದ ಒಳಪದರಕ್ಕೆ ಅಂಟಿಕೊಳ್ಳೋ ಕೆಪಾಸಿಟಿ ಹೆಚ್ಚಿರುತ್ತೆ. ಗೊತ್ತಾಯ್ತು. ಅಂದ್ರೆ ಲ್ಯಾಬ್ನಲ್ಲಿ ಬೆಸ್ಟ್ ಭ್ರೂಣ ಯಾವುದು ಅಂತ ಸೆಲೆಕ್ಟ್ ಮಾಡೋಕೆ ಈ ಹಂತ ಹೆಲ್ಪ್ ಮಾಡತ್ತಾ? ಎಕ್ಸಾಕ್ಟ್ಲಿ. ಸರಿ, ಫೈನಲ್ ಸ್ಟೆಪ್ ಭ್ರೂಣ ವರ್ಗಾವಣೆ. ಅಂದ್ರೆ ಆ ರೆಡಿಯಾದ ಭ್ರೂಣವನ್ನ ಗರ್ಭಕೋಶಕ್ಕೆ ವಾಪಸ್ ಹಾಕೋದು. ಹೌದು, ಎಂಬ್ರಿಯೋ ಟ್ರಾನ್ಸ್ಫರ್. ಇದು ತುಂಬಾ ಸೂಕ್ಷ್ಮವಾದ, ನೋವಿಲ್ಲದ ಪ್ರೊಸೀಜರ್. ಇಲ್ಲಿ ಒಂದು ಪ್ರಶ್ನೆ, ಎಷ್ಟು ಭ್ರೂಣಗಳನ್ನ ಟ್ರಾನ್ಸ್ಫರ್ ಮಾಡ್ತಾರೆ? ಒಂದಾ ಅಥವಾ ಹೆಚ್ಚು? ಇದು ತುಂಬಾ ಇಂಪಾರ್ಟೆಂಟ್ ನಿರ್ಧಾರ. ಮೊದಲೆಲ್ಲ ಚಾನ್ಸ್ ಜಾಸ್ತಿ ಆಗ್ಲಿ ಅಂತ 2-3 ಭ್ರೂಣಗಳನ್ನ ಹಾಕ್ತಿದ್ರು. ಆದರೆ ಅದರಿಂದ ಅವಳಿ, ತ್ರಿವಳಿ ಮಕ್ಕಳಾಗೋ ರಿಸ್ಕ್ ಜಾಸ್ತಿ. ಇದು ತಾಯಿ ಮತ್ತೆ ಮಗು ಇಬ್ರಿಗೂ ಕಾಂಪ್ಲಿಕೇಶನ್ಸ್ ತರಬಹುದು. ಓ ಹೌದಲ್ಲ. ಹಾಗಾಗಿ ಈಗಾದಷ್ಟು ಒಳ್ಳೆ ಕ್ವಾಲಿಟಿಯ ಒಂದೇ ಭ್ರೂಣವನ್ನ ವರ್ಗಾವಣೆ ಮಾಡೋಕೆ ಟ್ರೈ ಮಾಡ್ತಾರೆ. ಅದಕ್ಕೆ ಸಿಂಗಲ್ ಎಂಬ್ರಿಯೋ ಟ್ರಾನ್ಸ್ಫರ್ ಅಥವಾ SET ಅಂತಾರೆ. ಅಂದ್ರೆ ಪೇಷಂಟ್ ವಯಸ್ಸು, ಭ್ರೂಣದ ಕ್ವಾಲಿಟಿ, ಅವರ ಹಿಸ್ಟ್ರಿ ಎಲ್ಲ ನೋಡಿ ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ಹೌದು, ಖಂಡಿತ. ಪ್ರತಿಯೊಂದು ಕೇಸ್ ಯುನೀಕ್ ಆಗಿರುತ್ತೆ. ಹಾಗಾದ್ರೆ ನಾವು ನೋಡ್ದ ಹಾಗೆ IVF ಅಂದ್ರೆ ಸುಮ್ನೆ ಲ್ಯಾಬ್ನಲ್ಲಿ ನಡೆಯೋ ಪ್ರಾಸೆಸ್ ಅಲ್ಲ. ಇದರಲ್ಲಿ ತುಂಬಾ ಹಂತಗಳಿವೆ. ಪ್ರತಿ ಹಂತದಲ್ಲೂ ಎಕ್ಸ್ಪರ್ಟೈಸ್, ಕೇರ್ಫುಲ್ ಡಿಸಿಷನ್ಸ್ ಬೇಕು. ನಿಜ, ಇದು ಬಂಜೆತನಕ್ಕೆ ಒಂದು ದೊಡ್ಡ ಭರವಸೆ ಕೊಟ್ಟಿದೆ. ಆದ್ರೆ ಇದರ ಸಕ್ಸಸ್ ರೇಟ್ ಎಲ್ರಿಗೂ ಒಂದೇ ಇರಲ್ಲ.
ವ್ಯಕ್ತಿಯ ವಯಸ್ಸು, ಆರೋಗ್ಯ, ಸಮಸ್ಯೆಯ ಕಾರಣ, ಲೈಫ್ ಸ್ಟೈಲ್ ಹೀಗೆ ತುಂಬ ವಿಷಯಗಳು ಪರಿಣಾಮ ಬೀರುತ್ತೆ. ಇದು ಕೇವಲ ಮೆಡಿಕಲ್ ಪ್ರಾಸೆಸ್ ಅಲ್ಲ, ಒಂದು ಇಮೋಷನಲ್ ಜರ್ನಿ ಕೂಡ ಅಲ್ವಾ? ಖಂಡಿತವಾಗ್ಲೂ. ಶಾರೀರಿಕವಾಗಿ, ಮಾನಸಿಕವಾಗಿ, ಆರ್ಥಿಕವಾಗಿ ಕೂಡ ಇದು ಸವಾಲ್ನದ್ದಾಗಿರ್ಬೋದು. ಸರಿ, ಈ ಚರ್ಚೆಯನ್ನ ಮುಗಿಸೋ ಮೊದಲು ನಮ್ಮ ಕೇಳುಗರಿಗೆ ಯೋಚಿಸೋಕೆ ಒಂದು ವಿಷಯ. ಈಗ IVF ತಂತ್ರಜ್ಞಾನ ಇನ್ನೂ ಅಡ್ವಾನ್ಸ್ ಆಗ್ತಿದೆ. ಮುಂದೆ ಭ್ರೂಣಗಳನ್ನ ಜೆನೆಟಿಕ್ ಆಗಿ ಸ್ಕ್ರೀನ್ ಮಾಡೋದು ಅಥವಾ ಆಯ್ಕೆ ಮಾಡೋದು, ಈ ತರಹದ ಕೇಪಬಿಲಿಟೀಸ್ ಇನ್ನೂ ಜಾಸ್ತಿ ಆದ್ರೆ ಪೇರೆಂಟಿಂಗ್ ಮೇಲೆ, ನಮ್ಮ ಸಮಾಜದ ಮೇಲೆಲ್ಲ ಇದು ಯಾವ ಥರದ ಪರಿಣಾಮ ಬೀರಬಹುದು ಅಂತ ಯೋಚನೆ ಮಾಡ್ಬೋದು. ಅದು ನಿಜಕ್ಕೂ ಯೋಚಿಸಬೇಕಾದ ವಿಷಯ. ನೈತಿಕ ಪ್ರಶ್ನೆಗಳು ಖಂಡಿತ ಬರ್ತವೆ.